ಇನ್ನು ಭಟ್ಕಳದ ವೆಂಕಟಾಪುರ ನದಿಯಲ್ಲಿ ಚಿಪ್ಪಿ ಕಲ್ಲನ್ನು ಹಿಡಿಯೋದಕ್ಕೆ ಹೋಗಿ 11 ಜನರು ದುರ್ಮರಣವನ್ನು ಅಪ್ಪಿದ್ರು. ಸದ್ಯ ಅದರಲ್ಲಿ ಬದುಕುಳಿದಿದ್ದ ಇಬ್ಬರಿಗೆ ಉಡುಪಿ ಆಸ್ಪತ್ರೆಯಲ್ಲಿ ಮಹಾದೇವಿ ನಾಯಕ್ ಮತ್ತು ನಾಗರತ್ನ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಉಡುಪಿಯ ಖಾಸಗಿ ಆಸ್ಪತ್ರೆಗೆ ಭೇಟಿ ನೀಡಿದ್ರು ಸಚಿವ ಮಾಂಕಾಳ ವೈದ್ಯ ಅವರು. ಚಿಕಿತ್ಸೆ ಪಡಿತಾ ಇರುವವರ ಆರೋಗ್ಯವನ್ನು ಕೂಡ ಅವರು ವಿಚಾರಿಸಿಕೊಂಡು ಬಂದಿದ್ದಾರೆ. ಮಾಂಕಾಳ ವೈದ್ಯ ಇಬ್ಬರ ಆರೋಗ್ಯದಲ್ಲಿ ಗಂಭೀರ ಸಮಸ್ಯೆ ಏನು ಇಲ್ಲ ಅಂತ ಕೂಡ ವೈದ್ಯರಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಸರ್ಕಾರದಿಂದ ಗರಿಷ್ಠ ಸಹಾಯ ಮಾಡುವ ಭರವಸೆಯನ್ನ ಸಚಿವರು ಅವರಿಬ್ಬರಿಗೂ ನೀಡಿದ್ದಾರೆ ಅಂತೇಳಿ ಮಾಹಿತಿ ತಿಳಿದು ಬರ್ತಾ ಇದೆ. ಇನ್ನು ಘಟನೆಯ ಬಗ್ಗೆ ಎಳೆಯಾಗಿ ಸಚಿವರ ಎದುರು ಗಾಯಾಳು ಮಹಾದೇವಿ ನಾಯಕ್ ಬಿಚ್ಚಿಟ್ಟಿದ್ದಾರೆ. ಕಪ್ಪೆ ಚಿಪ್ಪು ಆಯ್ದು ಹಿಂದಿರುಗ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ನೀರಿನ ಅಬ್ಬರ ಹೆಚ್ಚಾಯಿತು. ನನಗೆ ಸ್ವಲ್ಪ ಈಜೋದಕ್ಕೆ ಬರ್ತಾ ಇದ್ದಿದ್ದರಿಂದ ನಾನು ದಡಕ್ಕೆ ಬರೋದಕ್ಕೆ ಸಾಧ್ಯವಾಯಿತು. ನನ್ನ ಕಣ್ಣ ಮುಂದೆಯೇ ಬಾಕಿ ಎಲ್ಲರೂ ಕೂಡ ನೀರು ಪಾಲಾಗಿ ಹೋದರು ಅಂತೇಳಿ ಮಹಾದೇವಿಯವರು ಅಲ್ಲಿ ನಡೆದಂತಹ ಘಟನೆಯ ಬಗ್ಗೆ ಎಳೆಯಾಗಿ ಸಚಿವ ಮಾಂಕಾಳ ವೈದ್ಯ ಅವರ ಎದುರು ವಿವರಣೆಯನ್ನ ನೀಡಿದ್ದಾರೆ. 10 ಗಂಟೆಗೆ ಹೋದವರು ಎಷ್ಟು ಜನ ಒಟ್ಟು ಸೇರಿ ಹೋಗಿದ್ದು? 14 ಜನ ಹೋಗೋದು. ಎಲ್ಲ ಒಂದೇ ಫ್ಯಾಮಿಲಿ ಅವರು? ಎಲ್ಲ ಒಂದೇ ಫ್ಯಾಮಿಲಿ. ಆ ನಂತರ ನಿಮಗೆ ಹೋದ ನಂತರ ಒಂದೇ ಸಲ ನೀರು ಬಂತ? ಹೇಗೆ ಅದು? ನಾವೆಲ್ಲ ಹೆಚ್ಚಿ ಗೊತ್ತಿಗೆ ನೀರು ಬಂತು. ನೀರು ಬಂದ ಒಂದು ಸುಡಿ ಹಾಕಿ ಎಲ್ಲರೂ ಕೇಳೋದು. ಎಲ್ರಿಗೂ ಸಹಜವಾಗಿ ಸ್ವಲ್ಪ ಈಜು ಬರ್ತದ ಅಂತ? ಈಜು ಬರ್ತದೆ ಅಂದ್ರೆ ಈಜು ಬರುವಂಗಾಗಲಿಲ್ಲ. ನಿಮ್ಮಂಗೆ ಈಜು ಗಣಿಸ್ತಿದ್ರು. ಒಬ್ಬ ತಾಯಿ ಒಟ್ಟಿಗಿದ್ದ, ಒಬ್ಬ ಹೆಂಡತಿ ಒಟ್ಟಿಗಿದ್ದ. ಹೆಂಡತಿ ತಾಯಿ ಬಿಡು ಪುಟ್ಟೆ ಕಾರಣ. ಅಂದ್ರೆ ಅದು ಏಕಾಏಕಿ ನೀರು ಬಂತ ಅಂತ? ನೀರು ಜಾಸ್ತಿ ಅಬ್ಬರ ಬಂತ? ಹೇಗೆ? ಮತ್ತೆ ನೀವು ಕಾಯಮ್ಮಾಗಿ ಹೀಗೆ ಅದನ್ನ ಹೆಕ್ಲಿಕ್ಕೆ ತೆಗಿಲಿಕ್ಕೆ ಹೋಗುವರು? ಏನು ಹೊಸದಾಗಿ ಹೋದವರೇ ಅದು ಅಲ್ಲ? ಆದ್ರೆ ಅದರಲ್ಲಿ ಸಮಸ್ಯೆ ಆಯ್ತು, ನಿಮ್ಗೆ ಗೊತ್ತಾಗ್ಲಿಲ್ಲ ಅದು? ನೀರು ಬಂತು ಅಂತೇಳಿ ನಾವು ಈಚೆ ಒಟ್ಟು ಈಜು ಬರ್ಬೇಕಂತ ಬಂದು ಸಡನ್ ನೀರು ಬಂತು ಅಂತ ಹೇಳಿದ್ರು. ಅದಂದ್ರೆ ನೀರು ಎಲ್ಲರನ್ನೂ ತಂಸಾಕು. ಹೌದು, ಎಲ್ಲರೂ ತಂಸಾಕು. ಒಬ್ಬರು ಈಜ್ಕ ಬಂದಿದ್ರು. ನಾವು 7 ಮಂದಿ ನಾವು ಓದುದಿಲ್ಲ, ಬಡ್ಕೊಂಡು ಬಂದು ಸ್ವಲ್ಪ ಒಂದು ದೋಣಿ ಹುಡುಗ ಬಂದ ನಾವು ಕಾಪಾಡು. ನಮ್ಮ 7 ಜನ ದೋಣಿ ಹುಡುಗ ಬಂದ ಕಾಪಾಡು. ದೋಣಿ ಆಸ್ಪಾಸ್ ಇತ್ತು, ನಿಮ್ ನೋಡಿ ಬಂದು ಕಾಪಾಡಿದ್ರು. ನೀವು ದೋಣಿ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ದಡ ಸೇರ್ಲಿಕ್ಕೆ ಕಷ್ಟ ಆಗ್ತಿತ್ತು. ಹೌದು, ಅಂದ್ರೆ ಸಾಧಾರಣ ದಡದಿಂದ ಆ ಪ್ಲೇಸಿಗೆ ಎಷ್ಟು ದೂರ ಇದೆ ಒಂದು ಅಂದಾಜು? ಏನು ಎಲ್ಲಿ ತನಕ ನೀರು ಬರ್ಲಿತ್ತು? 2-3 ಸುಮಾರು ದೂರ ಇತ್ತು. ನಾನು ಇಲ್ಲಿದ್ದಂಗೆ ಒಂದಿಕ್ಕಿಂತ ಎಲ್ಲರಿಗೂ ಎಷ್ಟು ದೂರ ಇದ್ದಂಗೆ ದೋಣಿಯಲ್ಲಿ. ಹೌದು, ಮನೆಯಿಂದ ಒಂದು 12 ಗಂಟೆ ಬಂದಿದೆ. ಅವರು ತಾಯಿಯವರು ಹೊಳೆಗೆ ಹೋಗ್ತಾ ಅಂತ ಹೇಳಿದ್ರು ಅಂತೇಳಿ, ಮತ್ತು ನನಗೆ ಸ್ವಲ್ಪ ಕೆಲಸ ಇತ್ತಂತೇಳಿ ಬಂದಿದ್ದೆ. ಅವರು ನಾ ಬರೋ ತನಕ ಈ ಥರ ಅನಾಹುತ ಆಗಿದೆ ಸರ್. ಏನು ತಾಯಿ ನಿಮ್ಮ ಹತ್ರ ಏನು ಹೇಳಿದ್ರು? ಹೇಗೆ ಆಯ್ತು? ನಾನು ಅಂದರೆ ಕಳಿನೆಟ್ಟಿ ಹೋಗ್ತೆ ಮಗ, ನಮ್ಮ ಮನೆ ಬರ್ತೀಯ ಮಗ ಕೇಳಿದ್ರು. ನಾ ಅಡ್ಡಿಲ್ಲ ಅಮ್ಮ ಅಂತ ಹೇಳಿದೆ. ನಾ ಬರೋ ತನಕ ಕಾದು ನೋಡ್ರೆ ಈ ಥರ ಆಗಿದೆ ಸರ್. ಅಂದ್ರೆ ನಿಮ್ಮ ತಾಯಿ ಹೇಗೆ ನೀರು ಹೇಗೆ ಬಂತು ಅಂತ ಹೇಳಿದ್ರು? ಸಡನ್ ಆಗಿ ಬಂತ? ಸಡನ್ ಆಗಿ ಅವ್ರು ಹೇಳಿದ್ರು ಎಲ್ಲ ಆಗಿತ್ತು ಅಮ್ಮ. ನಾ ಕೇಳಿದಾಗ ಅಮ್ಮ ನೀನು ಫಸ್ಟೇ ನೀರಿತ್ತ? ಇಲ್ಲ ಮಗ, ಫಸ್ಟ್ ಬಿಟ್ಟಿತ್ತು, ಬಿಟ್ಟು ಹೆಕ್ಕಿ ತುಂಬಿ ಬರುವತ್ತಿಗೆ ಒಂದೇ ಸರಿಗೆ ಸಡನ್ ಆಗಿ ನೀರು ಬಂತು ಮಗ. ಎಂತ ಮಾಡ್ಲಿಕ್ಕೂ ಆಗಲಿಲ್ಲ. ಆದರೂ ಹೇಳ್ದೆ ಮಗ, ನೀರು ಬಂತಲ್ಲ ಬೆಟ್ಟಿಗೆ ಹೋಗೋಣ ಇಟ್ಟು. ಇಲ್ಲ ನೀರಲ್ಲ ಅಂದರು. ಆದರೂ ಒಂದು ಸರ್ತಿಗೆ ಸಡನ್ ಆಗಿ ಬಂತು ಮಗ. ಎಂತ ಮಾಡಲಿಕ್ಕೆ ನಾ ಸ್ವಲ್ಪ ಈಜಾಡ್ಕೊಂಡು ಬಂದೆ. ಆದರೂ ಚಿಕ್ಕಮ್ಮಂದಿರನ್ನ ಹಿಡ್ಕೊಂಡೆ, ಆದರೂ ಅವ್ರಿಗೆ ಆಗಲಿಲ್ಲ ನನಗೆ. ನಾನು ಮತ್ತೊಂದು ಚಿಕ್ಕಮ್ಮ ದೋಣಿಯವ್ರು ಬಂದು ಕಾಪಾಡಿದ್ರು ಅಷ್ಟೇ. ನಿಮಗೆ ಹೇಗೆ ಮಾಹಿತಿ ಸಿಗ್ತದೆ? ಅದು ತಾಯಿ ಹೇಳಿದ್ರು ಸರ್. ತಾಯಿ ನಿನ್ನೆ ಎಚ್ಚರ ಆದ ಮನೆ ಹೇಳ್ರು, ಅಮ್ಮ ಹೆಂಗಾಯಿತು ನೀವು ಹೋದರಲ್ಲ ಅಮ್ಮ ಅಂತ ಹೇಳಿದಕ್ಕೆ. ಇಲ್ಲ ಮಗ, ನೀರು ಹೆಂಗೆ ಬರ್ತ ನೀರಲ್ಲ ಮಗ, ಸಡನ್ ಆಗಿ ಬಂತು, ಎಂತ ಮಾಡ್ಲಿಕ್ಕಾಗಲಿಲ್ಲ ಅಂತ ಹೇಳಿದ್ರು. ನೀವೊಂದು ಹೆಂಗೆ ಬಂದೆ ಅಂದ್ರೆ ನನಗೆ ದೇವರೇ ಕಾಪಾಡ್ದಮ್ಮ ಮಗ, ಎಲ್ಲರೂ ನಾನು ಇದು ಬರೋಕೆ ಸಾಧ್ಯನೇ ಇಲ್ಲ ಅಂತೇಳಿ. ಎಷ್ಟು ಜನ ಮೇಲೆ ಬಂದವರು? ಬಂದವರು 3 ಜನ ಸರ್. 3 ಜನ ಬಂದಿದ್ದಾರೆ. ಒಂದು ಚಿಕ್ಕಮ್ಮ, ಒಂದು ಅತ್ತಿಗೆ, ನನ್ನ ತಾಯಿ, 3 ಜನ ಬಂದಿದ್ದಾರೆ. ಮತ್ತು 11 ಜನ ತಿಳ್ಕೊಂಡಿದ್ದಾರೆ. ಅವರೆಲ್ಲ ನಿಮ್ಮ ಫ್ಯಾಮಿಲಿಯವರು? ಫ್ಯಾಮಿಲಿಯವರು ಸರ್, ಒಂದೇ ಕುಟುಂಬದವರು ಸರ್, ಒಂದೇ ಕುಟುಂಬ.
ಬಹಳ ದುಃಖ ಆಗ್ತೈತೆ. ದುಃಖ ಅಂದ್ರೆ ಹೇಳೋಂಗಿಲ್ಲ. ನನ್ನ ಚಿಕ್ಕ ಒಂದು ಅನಾಥೆ, ಅವ್ರಿಗೆ ತಂದೆನೂ ಇಲ್ಲ ಆಗಿತ್ತು, ತಾಯಿ ಒಂದಿತ್ತು. ಈಗ ತಾಯಿನೂ ಕಳ್ಕೊಂಡು 4 ಜನ ಮಕ್ಕಳಿದ್ದಾರೆ. ಆ ಮಕ್ಕಳದೊಂದೇ ಕೊಡ್ತೀವಿ. ಕಷ್ಟ 3 ಜನ ಹೆಣ್ಮಕ್ಳು, 1 ಹುಡುಗ. ಹುಡುಗಗೆ ಈಗ 13 ವರ್ಷ. ಫಸ್ಟ್ ಹುಡುಗಿಗೆ ಒಂದು 18 ವರ್ಷ, 2ನೇ ಹುಡುಗಿಗೆ ಒಂದು 16-17 ವರ್ಷ, 3ನೇ ಹುಡುಗಿ 9ನೇ ಕ್ಲಾಸ್, ಒಂದು 15 ವರ್ಷ. ತುಂಬ ಕಷ್ಟ ಆಗ್ತದೆ, ಅವ್ರಿಗೆ ತುಂಬ ಕಷ್ಟ ಆಗ್ತದೆ.